ಆ್ಯಕ್ಚುಲಿ ಹೋಗ್ತಾ ಇರೋದು ನಮಸ್ಕಾರ, ವೆಲ್ಕಮ್ ಟು ರೀತಿ ಶಂಕರ್ ಕನ್ನಡ ಲಾಗ್ಸ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನನ್ನ ಟ್ರಾವೆಲ್ ಬ್ಯಾಗ್ ಪ್ಯಾಕಿಂಗ್ ವಿಡಿಯೋ ನೋಡಿದರೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಾವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಫ್ಲೈಟಿಗೆ ಹೊರಡ್ತಾ ಇದ್ದೀವಿ ಆ್ಯಂಡ್ ಶಂಕರ್ ಕ್ಯಾಬ್ ಬುಕ್ಕಿಂಗ್ ಮಾಡ್ತಾ ಇದ್ದಾರೆ. ಕ್ಯಾಬ್ ಬುಕ್ಕಿಂಗ್ ಆಯ್ತಾ ಅಬ್ಬಿ? ಓಕೆ. ಕ್ಯಾಬ್ ಬುಕ್ ಮಾಡಿದ್ಮೇಲೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಷ್ಟರಲ್ಲಿ ಬರುತ್ತೆ ಕ್ಯಾಬು. ಸೊ ಕ್ಯಾಬ್ ಬಂದಮೇಲೆ ಏರ್ಪೋರ್ಟಿಗೆ ಹೊರಡ್ಬೇಕು ಇವಾಗ. ಆ್ಯಂಡ್ ನಮಗೆ ಫ್ಲೈಟ್ ಇರೋದು ಅರ್ಲಿ ಮಾರ್ನಿಂಗ್, ಅಂದರೆ 7:30ಗೆ. ಸೊ ಒಂದು 2 ಅವರ್ಸ್ ಮುಂಚೆನೇ ಇರಬೇಕಲ್ವ. ಸೊ ಹಂಗಾಗಿ ಅರ್ಲಿಯಾಗಿನೇ ಹೊರಟಿದ್ದೀವಿ ನಾವು ಇವಾಗ. ಟರ್ಮಿನಲ್ 2ಗೆ ನೋಡ್ಬೋದು, ಒಂದು ಸ್ವಲ್ಪ ಕ್ಯೂ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಕ್ಯೂ ಕಡಿಮೆ ಆಗಿ ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು. ಚೆಕ್ಕಿನೆಲ್ಲ ಆಯಿತು. ಇವಾಗ ನಾವು ಲಾಂಜ್ಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾವು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ, ಬಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ. ನಾವು ಆ್ಯಕ್ಚುಲಿ ಹೋಗ್ತಾ ಇರೋದು ದುಬೈಗೆ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ದುಬೈಲ ಹೇಗಿದೆ ಅಂತ ನೋಡೋದಕ್ಕೆ. ಆ್ಯಂಡ್ ನಿಮಗೂ ಕೂಡ ನಾನು ದುಬೈಲಿ ನಾವು ಏನೇನೆಲ್ಲ ನೋಡ್ತೀವಿ ಅದನ್ನೆಲ್ಲ ಆಲ್ಮೋಸ್ಟ್ ನಿಮಗೂ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಆ್ಯಂಡ್ ಇವಾಗ ನಾವು ಲಾಂಜ್ಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಲಾಂಜಿಗೆ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಇನ್ನೂ 1 ಅವರ್ ಟೈಮ್ ಇದೆ ನಮಗೆ. ಫ್ಲೈಟ್ ಇರೋದು 7:35 ಹಂಗೆ. ಸೊ ಇನ್ನೂ 1 ಅವರ್ ನಮ್ಗೆ ಟೈಮ್ ಇದೆಯಲ್ಲ, ಸೊ ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಲಾಂಜಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಇವಾಗ.
ದುಬೈಯಲ್ಲಿ ಇದ್ದೀವಿ ಇವಾಗ. ಆ್ಯಕ್ಚುಲಿ ಇವಾಗ ಬ್ಯಾಗೇಜ್ ಕೌಂಟರ್ ಹತ್ರ ಇದ್ದೀವಿ. ಬ್ಯಾಗೇಜ್ ಕೌಂಟರ್ ಹತ್ರ ಬರೋದಕ್ಕೆ ನಾವು ಏರ್ಪೋರ್ಟಲ್ಲಿ ಇಳ್ಕೊಂಡ್ಮೇಲೆ ಟರ್ಮಿನಲ್ 1ಗೆ ಬರಬೇಕು. ಹಾಗೆ ಟರ್ಮಿನಲ್ 1ಗೆ ಬರೋಕ್ಕೆ ಏರ್ಪೋರ್ಟ್ ಒಳಗಡೆ ಟ್ರೈನ್ ಫೆಸಿಲಿಟಿ ಇದೆ. ಅದು ಮೆಟ್ರೋ ರೀತಿಯೇ ಇದೆ, ಬಟ್ ಮೆಟ್ರೋ ಅಲ್ಲ. ಆ ಟ್ರೈನಲ್ಲಿ ಬಂದು ನಾವು ಟರ್ಮಿನಲ್ 1ನಲ್ಲಿ ಇಳ್ಕೊಂಡ್ವಿ. ಹಾಗೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನಾವು ಇಮಿಗ್ರೇಷನ್ ಹತ್ರ ಹೋದಾಗ ನಮಗೆ ಈ ರೀತಿದು ಸಿಮ್ ಕಾರ್ಡ್ನ ಕೊಟ್ಟಿದ್ದಾರೆ. ಇದು 1 ಡೇ ವರ್ಕ್ ಆಗುತ್ತೆ ಅನಿಸುತ್ತೆ, 1 GB ಇದು. ಆ್ಯಕ್ಚುಲಿ ನಾವು ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಏರ್ಪೋರ್ಟಲ್ಲೇ ಸಿಮ್ ಎಲ್ಲ ಚೆಕ್ ಮಾಡೋಣ ಅಂತ ಇದ್ವಿ. ಬಟ್ ಅಲ್ಲೇ ನಮಗೆ ಕೊಟ್ಟಿದ್ದಾರೆ ಇದನ್ನು. ಯೂಶ್ವಲಿ ಯಾವಾಗಲೂ ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾವು ನೋಡಿದ್ರ ಪ್ರಕಾರ ಅವ್ರ ಹತ್ರ ಲೈಕ್ ಸ್ಟಾಕ್ ಇದ್ದರೆ ಯಾವಾಗಲೂ ಕೊಡ್ತಾರೆ, ಸ್ಟಾಕ್ ಇಲ್ಲ ಅಂದರೆ ಕೊಡೋಲ್ಲ. ಬಟ್ ನಮಗೆ ಸಿಕ್ಕಿದೆ ಇದು ಸಿಮ್ ಕಾರ್ಡು. ಸೊ ನಾವು ಹೊಸದು ತೊಗೊಳೋಣ ಅಂದ್ಕೊಂಡಿದ್ವಲ್ಲ, ಇವಾಗ ಅದು ಬೇಡ. ಹೋಟೆಲ್ಗೆ ಹೋಗ್ಬಿಟ್ಟು ಇದನ್ನು ಫಸ್ಟ್ ಚೆಕ್ ಮಾಡ್ತೀವಿ. ಆ್ಯಂಡ್ ಇದೇ ನಂಬರ್ಗೆ ನಾವು ಏನಾದರೂ ರೀಚಾರ್ಜ್ ಮಾಡ್ಕೊಬೋದು. ಇದೆಲ್ಲ ಚೆಕ್ ಮಾಡಿಕೊಂಡು ಇದೇ ನಂಬರ್ಗೆ ರೀಚಾರ್ಜ್ ಮಾಡ್ಕೊಂಡೋಗಿದ್ರೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗ್ಬಿಟ್ಟು ಈಗ ಹೊಸದೇನು ಸಿಮ್ ಕಾರ್ಡ್ ತೊಗೊಳಕ್ಕೆ ಹೋಗಲ್ಲ. ಇವಾಗ ಇದನ್ನೇ ಟ್ರೈ ಮಾಡ್ತೀವಿ 1 ಡೇಗೆ. ಆಮೇಲೆ ನೋಡೋಣ ಇದನ್ನೇ ರೀಚಾರ್ಜ್ ಮಾಡ್ಕೊಳೋದಾ ಅಥವಾ ಹೊಸದು ತೊಗೊಳೋದಾ ಅಂತ ಚೆಕ್ ಮಾಡ್ಕೊಳ್ತೀವಿ. ಸೊ ಬ್ಯಾಗೇಜ್ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ನಾವು ಹೋಟೆಲ್ಗೆ ಹೋಗಬೇಕು. ಹೋಟೆಲ್ಗೆ ಹೋಗಿ ಚೆಕ್ಕಿಂಗ್ ಎಲ್ಲ ಮಾಡ್ಕೊಬೇಕು ಇವಾಗ.